ಬೊಂಬೋಟಾಗೈತೆ ಗುರು. ಗೈಸ್ ಔಟ್ಫಿಟ್ನ ಇದನ್ನೇ ಕಾಂಬೋ ಮಾಡಿಕೊಂಡೆ. ಸೊ ಇನ್ನೂ 3 hours ಐ ರೀಚ್ ದ ಡೆಸ್ಟಿನಿ. ಲೆಟ್ಸ್ ಸಿ. ವೇಟಿಂಗ್ ಫಾರ್ ಆಟೋ ಇಸ್ ನಾಟ್ ಕಮ್ಮಿಂಗ್. ಫೈನಲಿ ಬಸ್ ಹತ್ತಿದೆ. ಬಟ್ ಟ್ರೈನ್ ಹೋಗ್ಬೇಕು ಅನ್ಕೊಂಡೆ, ಟ್ರೈನ್ ಹೋಗೋಕ್ಕಾಗಿಲ್ಲ. ಸೊ ಗೈಸ್ ಫೈನಲಿ ಕೊಪ್ಪಳದಿಂದ ಹುಬ್ಳಿ ರೀಚ್. ಐ ಥಿಂಕ್ ದಿಸ್ ಈಸ್ ಪ್ರೆಸಿಡೆಂಟ್ ಹೋಟೆಲ್, ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಕೊಪ್ಪಳದಿಂದ ಹುಬ್ಳಿಗೆ 3 hour ಜರ್ನಿ ಆಗುತ್ತೆ. ಎಲ್ಲ ಕಡೆ ಹುಡುಗರು ವೇಟ್ ಮಾಡಿದ್ರೆ ನನ್ನ ಫ್ರೆಂಡ್ಶಿಪ್ಪಲ್ಲಿ ನಾನು ವೇಟ್ ಮಾಡ್ತಾ ಇದ್ದೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದು ಹುಬ್ಳಿಯ ಚಿಗಿರಿ ಬಸ್ ಸ್ಟ್ಯಾಂಡ್ ಗೈಸ್. ಆ್ಯಂಡ್ ಇದು ಒಂಥರ ಸಿಸ್ಟಮ್ ಚೆನ್ನಾಗಿದೆ. ಟಿಕೆಟ್ನ ಇಲ್ಲಿ ಪ್ರೆಸ್ ಮಾಡಿದರೆ ಸ್ಕ್ಯಾನರು ಇದಷ್ಟೇ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ನೇ ಆಗಲ್ಲ. ನೈಸ್ ಅಲ್ಲ ಸಿಸ್ಟಮು. ಬಂದ ಇವನೇ ನನ್ನ ಬೆಸ್ಟ್. ಬೋಳ ಆಗ್ಬಿಟ್ಟಿಯಲ್ಲಿ ಒಂದು ಎಷ್ಟು ದಿನ ಆಯ್ತು ಬೋಳಾಗಿ? 20 days ಆಯ್ತು ಅನ್ಸುತ್ತೆ. ಸ್ವಲ್ಪ ಇದ್ರಾಗ ನರ್ವಸ್ಸಾ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಹೋಗಿರೋದು ಇಸ್ಕಾನ್ ಟೆಂಪಲ್ಗೆ. ಇದಿರೋದು ರಾಯಪುರದಾಗ ಕೃಷ್ಣ ಟೆಂಪಲ್. ನೋಡೋಕೆ ಮಾತ್ರ ಮಸ್ತ್ ಅಲ್ಟಿಮೇಟ್ ಕಾಣತೈತಿ. ಇದಾದ್ಮೇಲೆ ನೆಕ್ಸ್ಟ್ ಪ್ರಸಾದ ತಗೊಂಡು ಎಲ್ಲರೂ ತಿನ್ನಾತಿದ್ರು. ಸೊ ನಾವು ಹೋಗ್ತೀನಿ. ಆ್ಯಕ್ಚುಲಿ ಮೀಟ್ ಆಗಿ ಬಂದಿರೋದು ಈ ಬಟ್ಟಿ ಮಗನ. ಇದು ಐ ಥಿಂಕ್ ಎಷ್ಟು ಗೊತ್ತೇನೋ 7 ಸಾರಿ ಮೀಟ್ ಆಗ್ತಿರೋದು. 7 ವರ್ಷ ಫ್ರೆಂಡ್ಶಿಪ್ಪು. ಮನೇನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಿದ್ದಾರೆ. ಬನ್ನಿ ನೀವೇ ನೋಡಿ ಯಾವ ಥರ ಇಂಟ್ರೊಡ್ಯೂಸ್ ಮಾಡಿಕೊಡ್ತಿದ್ದಾರೆ ಅಂತ. ಸೊ ಲೆಟ್ಸ್ ಸಿ. ಸಾಕನಷ್ಟ ಹಂಗೇನ ಲೋಬನ್ ಹಾಕಂಗಿಲ್ಲೇನ? ಹುಷಾರ್ಲಿ ಅಲ್ಲಿ ಅಕ್ಕಿ ಕಳೆದಲ್ಲ ಹಾಕ್ಬೇಕು. ಹಂಗೇನಾಗತ್ತೆ ಸಾಂಗ್ ಮಾಡ್ಬೇಕು ಕರೆಕ್ಟಾಗಿ. ಎಲ್ಲಿ ಅದು ಏನ ನನಗೆ ಗೊತ್ತಿಲ್ಲಲ್ಲ ಅದು. ಇಬ್ರು ಕೊಪ್ಪಳಕ್ಕೆ ಹೋಗ್ತೀರೇನ? ಹಾಂ ಇಬ್ರು ಕೊಪ್ಪಳಕ್ಕೆ ಹೋಗ್ತೀರಿ ಓದಕ್ಕ? ಅಯ್ಯೋ ಯಾರು ಬೈತದ? ಹೌದಾ? ಮನೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಂಡು ಹೊಂಟ್ರು. ಬಿಸ್ಕಿಟ್ ಬೇರೆ ಅಣ್ಣ ಅಣ್ಣದನ ಎಲ್ಲಡಿ ಏನಾಗಲ್ಲ. ಫೈನಲಿ ಸಿದ್ದಾರೂಢ ಮಠ ನೋಡೇ ಬಿಟ್ಟೆ ನೋಡ್ರಿ.
ನನ್ನೂರಿಗೆ ನೀಡ್ತಾನು ಈಗಾರ ಮಳೆ ಬರಲು ಸ್ವಾಮಿಯಾಗಿ ಕುಣಿದಾವೋ